ಹಾಯ್ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ನಾವು ನಮ್ಮ ಫ್ಯಾಮಿಲಿ ತಿರುಪತಿ ಬೆಟ್ಟನ ಹತ್ತಾ ಇದ್ದೀವಿ. ನನ್ನ ಜೊತೆ ವಂಶಿನೂ ಇದ್ದಾನೆ. ಏನೋ ವಂಶಿ, ಹೆಂಗ ಅನಿಸ್ತಾ ಇದೆ ಬೆಟ್ಟ ಹತ್ತಾ ಇರೋದು ನಿಮಗೆ? ಚೆನ್ನಾಗಿ ಅನಿಸ್ತೈತೆ. ಹೌದಾ? ನೋಡಿ, ನಮ್ಮ ಬ್ರದರ್ ಅವರು ಪ್ರತಿಯೊಂದು ಮೆಟ್ಲಿಗೂ ಬಟ್ಟನ್ನು ಇಟ್ಕೊಂಡು ಬರ್ತಾ ಇದ್ದಾರೆ. ಈ ವಂಶಿ ಪ್ರತಿಯೊಂದು ಮೆಟ್ಲಿಗೂ ನೋಡಿದ್ರೆ ಒಂದು 100 ಮೆಟ್ಲು ಹತ್ತಾನೆ. ಹಂಗೆ ನಂಗೆ ಜ್ಯೂಸ್ ಬೇಕು ಕೊಡಿಸು ಅಂತಾನೆ. ಏನೋ ನೋಡಿ, ಬಾಸ್ ಬಂದರು. ಬಾಸ್ಗೆಲ್ಲರೂ ನಮಸ್ಕಾರ ಹೊಡ್ಕೊಳ್ಳಿ. ಬಾಸ್ಗೂ ನಮಸ್ಕಾರ ಹೊಡೆಯೋ ವಂಶಿ. ಎಲ್ಲ ನಾವಿಲ್ಲೊಂದು ಚಿಕ್ಕ ಬ್ರೇಕ್ ತಗೊಂಡ್ವಿ. ಮತ್ತೆ ಅದೇ ರೀತಿ ಮುಂದುವರ್ಸೋಣ ಅಂದ್ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡಿದ್ವಿ. ವಂಶಿ ನೋಡಿದ್ರೆ ಮತ್ತೆ ಜ್ಯೂಸ್ ಕೊಡ್ಸು ಅಂತ ಇದ್ದಾನೆ. ಹೌದು ಗೈಸ್, ಮೆಟ್ಲೆಲ್ಲ ಇಕ್ಕಿ ಸುಸ್ತಾಗುತ್ತೆ. ಹಂಗೆ ಮಾವಿನಕಾಯಿಗಳು ಸೆಂಟ್ರಲ್ ಬಿಡ್ತಾನೆ ಇಲ್ಲ. ಎಲ್ಲಿ ನೋಡಿದ್ರೆ ನಂಗೆ ಜ್ಯೂಸ್ ಕೊಡಿಸು, ಮಾವಿನಕಾಯಿ ಕೊಡಿಸು ಅಂತ ಇದ್ದಾನೆ. ಮನೇಲಿದ್ದಾಗ ತಿನ್ನು ಅಂದರೆ ತಿನ್ನಲ್ಲ. ಏನಪ್ಪಿ? ಅದೇ ರೀತಿ ನೀವು ಯಾರಾದರೂ ಬೆಟ್ಟ ರೀಸೆಂಟಾಗಿ ಹತ್ತಿದ್ರೆ ಕಮೆಂಟ್ ಮಾಡಿ. ಇಲ್ಲಿ ನೋಡಿ, ಮತ್ತೆ ಬಿಸ್ಕೆಟ್ ಕೇಳ್ತಾ ಇದ್ದಾನೆ. ನೀನು ಮತ್ತೆ ಬಿಸ್ಕೆಟ್ ಬೇಕೇನೋ? ಬಿಸ್ಕೆಟ್ ಎಲ್ಲ ತಿನ್ಬಾರ್ದು ಜಾಸ್ತಿ. ಹಲೋ ಗೈಸ್, ನೀವು ತಿರುಪತಿ ಒಂದ್ಸತಿ ಹತ್ತಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತೆ ಸುಮಾರು ಎನರ್ಜಿ ಇರಬೇಕಿಲ್ಲಿ ನಾವು ಬೆಟ್ಟ ಫುಲ್ ಹತ್ಬೇಕಂದ್ರೆ. ಅದೇ ರೀತಿ ಸ್ವಲ್ಪ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಎಲ್ಲ ಇದ್ರೆ ಒಳ್ಳೆ ಟೈಮ್ ಪಾಸ್ ಆಗುತ್ತೆ. ಹಂಗೆ ಹತ್ಕೊಂಡು ಹೋಗ್ಬೋದು. ಅವಾಗ ಒಳ್ಳೆ ಎನರ್ಜಿನೂ ಬರುತ್ತೆ. ಒಳ್ಳೆ ಮಾತಾಡ್ಕೊಂಡು ಆರಾಮಾಗಿ ಹೋಗ್ಬೋದು. ಏನಂತೀವಿ ವಂಶಿ? ನಮಗೂ ಚೆನ್ನಾಗಿರುತ್ತೆ ಹೋಗಕ್ಕೆ. ನಮ್ಮ ಮಾವ ಬೊಟ್ಟುಗೆಲ್ಲ ಇಟ್ಕೊಂಡು ಹೋಗ್ತಾವ್ರೆ. ಇವನ್ಗಾದ್ರೆ ಫುಲ್ ಎನರ್ಜಿನೇ ಎಲ್ಲ. ಚಿಕ್ಕ ಕಡೆ ಎಲ್ಲ ಜ್ಯೂಸ್ ಕೊಡಿಸು, ಹಂಗೆ ಕೊಡಿಸು ಅಂತಾನೆ. ಏನೋ ಹಂಗೆ ಅಲ್ಲಲ್ಲಿ ಸ್ವಲ್ಪ ಬ್ರೇಕ್ ತಗೊಂಡು ಮತ್ತೆ ಹಂಗೆ ಹೋಗ್ತಾ ಇರಬೇಕು. ಆಗ್ತಿಲ್ಲ ಗೈಸ್ ಬಿಸಿಲಿಗೆ. ಅದಕ್ಕೆ ಅಪ್ಪ ಮೇಲೆ ಇದಾಕಿರೋದು ಅವರು. ಎಲ್ಲ ಏನು ಮಾಡೋದೆಲ್ಲ ಕಷ್ಟಪಡ್ರೆ ಆಗೋದು ಅಲ್ವಾ ವಂಶಿ? ಅದೇ ರೀತಿ ಈ ನಡುವೆ ಪ್ರಾಣಿಗಳು ಬರ್ತಾ ಇದೆ ಅಂತ ಈ ಕಡೆ ನ್ಯೂಸ್ ಎಲ್ಲ ನೋಡ್ತಾ ಇದ್ದೆ ನಾನು. ಹೌದು ಗೈಸ್. ಇವಾಗ ಒಂದೇನಾದ್ರು ಒಂದು ಚಿರತೆ ಬಂದ್ರೆ ಏನೋ ಮಾಡ್ತೀಯ ವಂಶಿ? ಓಡೋಗ್ಬಿಡ್ತೀನಿ. ಓಡೋಗ್ಬಿಡ್ತೀಯಾ? ಹೌದಾ? ಇವನು ಎಸ್ಕೇಪ್ ಆಗಕ್ಕೆ ಪ್ಲಾನ್ ಮಾಡ್ತಾ ಇದ್ದಾನೆ. ಅಷ್ಟೇ. ಇವಾಗ ಬರೋಲ್ಲ ಎಲ್ಲ ಪ್ರಾಣಿಗಳು. ನೀನು ನೋಡ್ಬಿಟ್ಟು ಓಡೋಗ್ಬಿಡ್ತದೆ ಅದು. ಮತ್ತೆ ಮಾವಿನಕಾಯಿ ಸ್ಟಾರ್ಟ್ ಮಾಡಿದೆ. ಯಾರೋ ನಿಂತಾರೆ ಇದ್ದಾನೆ, ಮುಂದೆ ಹೋಗ್ತಾರೆ ಹುಡುಗ. ನೋಡೋ ನಿಂತಾರೆ ಇದ್ದಾನಲ್ಲ, ಈ ಮಾವಿನಕಾಯಿ ತಿನ್ಕೊಂಡು ಹೋಗ್ತಾ ಇದ್ದಾನೆ. ಬೇಡ ಹಿಂಗೆ ಸ್ವಲ್ಪ ಕೊಡಪ್ಪಿ. ಬೇಡ ಬೇಡವಾ? ಸರಿ ಆಯ್ತು. ಯಾರೋ ನಿಂತಾನೆ ಇದೆ ನೋಡಿದೆ. ನೀನೇ ಅಲ್ಲ? ಅಲ್ಲ. ಏನೋ ಎನರ್ಜಿ ಇದೆ ಏನೋ? ಇಲ್ಲ ಮಾಮ್ಸ್. ಇನ್ನೊಂದು ಜ್ಯೂಸ್ ಕೊಡ್ಲಾ? ನೋಡ್ದ ನೀನು ಎಲ್ಲ ಐಡಿಯಾಗ್ಲಿ ಒಂದು ಕಲ್ತ್ಬಿಡಿದ ನೀನು ಜಾಸ್ತಿ. ನೋಡಿ ಬಿಸಿಲು ಹೆಂಗ್ ಬರ್ತೈತೆ. ಬಿಸಿಲು ಬರುತ್ತೋ, ಏನ್ ಮಾಡಕ್ಕಾಗಲ್ಲ. ಬಿಸಿಲಲ್ಲೇ ಹತ್ಕೊಂಡು ಹೋಗ್ಬೇಕು. ಅವಾಗ ನೀನು ಸಣ್ಣ ಆಗ್ಬಿಡ್ತೀಯ. ಆಗಲ್ವಾ? ಮತ್ತೆ ಹೆಂಗೋ ನೀನು ಸ್ಕೂಲಲ್ಲೆಲ್ಲ ಸ್ಪೋರ್ಟ್ಸ್ ಎಲ್ಲ ಮಾಡಲ್ವಾ ನೀನು? ಇಲ್ಲ. ಎಲ್ಲ ಸ್ವಲ್ಪ ರನ್ನಿಂಗ್ ರೇಸ್ ಎಲ್ಲ ಮಾಡು. ಕರಾಟೆಗೆ ಬಾ ಅಂದ್ರೆ ಬರೋದೇ ಇಲ್ಲ ಇವನು ಅಳ್ತಾನೆ. ಇಲ್ಲ, ಡ್ಯಾನ್ಸ್ ಮಾಡ್ತೀನಲ್ಲ. ಮಾಡ್ಕೊಂಡು ಮನೇಲಿ ಹಂಗೆ. ಒಂದು 70% ರೀಚ್ ಆದ್ವಿ ಆಲ್ಮೋಸ್ಟ್ ಅನ್ಕೊಂತೀನಿ. ನೋಡಿ ದೇವರೆಲ್ಲ ಅದು ಮೈಲ್ ಸ್ಟೋನ್ ಅದು. ವಂಶಿ ಗೋವಿಂದ ಒಳ್ಳೆ ಎನರ್ಜಿ ಬರುತ್ತೆ. ಗೋವಿಂದ ಸುಸ್ತಾಗ್ತಿದಪ್ಪ ಫುಲ್ಲು. ನೋಡಿ, ಇನ್ನೂ ಸ್ವಲ್ಪ ಮೆಟ್ಲೈತೆ. ಯಾವಾಗ ನೋಡೋ ಸುಸ್ತು ಅಂತೀಯ? ಊಟ ಮಾಡ್ತಾನೆ ಇರ್ತೀಯ ಯಾವಾಗ್ಲೂ? ಅಷ್ಟೇನ್ ಮಾಡಲ್ಲಪ್ಪ ಇವಾಗ. ಹೌದಾ? ನೋಡಿದ್ರೆ ಭಯಂಕರ ಊಟ ಮಾಡ್ತಾನೆ ಫುಲ್ಲು. ಇಲ್ಲ ಸುಳ್ಳೆಲ್ಲ ಹೇಳ್ಬೇಡ. ಇಲ್ಲ ಪರವಾಗಿಲ್ಲ, ಇನ್ನೊಂದು ಸ್ವಲ್ಪ ಕೊಡಿಸಿನಲ್ಲ ಏನಾದ್ರು ಮಾವಿನಕಾಯಿ. ಬೇಡ. ಬಿಸ್ಕೆಟ್ ಮಾವಿನಕಾಯಿ ಬೇಕಾ? ಬೇಡ, ಅದೇ ತಿಂದಿ ಬೋರ್ ಆಗ್ತೈತೆ. ಬೋರ್ ಆಗ್ತಾ ಇದೆ. ಕುರ್ಕುರೆ ಏನೋ ತಿಂದ್ರೆ ಚೆನ್ನಾಗಿರುತ್ತೆ. ಕುರ್ಕುರೆ ಎಲ್ಲ ತಿನ್ಬಾರ್ದು ಅಪ್ಪಿ. ಎಲ್ಲ ಏನು ತಿನ್ಬಾರ್ದು ಅಂಗಡಿ ಐಟಮು. ಇಲ್ಲ, ಏನು ತಿನ್ಬಾರ್ದು. ಎಲ್ಲಾದ್ರು ಫ್ಯಾಮಿಲಿ ನೋಡಲ್ಲ, ಸ್ವಲ್ಪ ಜನ ಹಿಂದೆ ಬರ್ತಾ ಇದ್ದಾರೆ. ನೋಡ್ತೀನಿ. ಬರ್ತಾ ಇದಾರಾ? ಇಲ್ಲ ನೋಡಲ್ಲ. ಮುಂದೆ ಇಲ್ಲಿ ಹೋಗ್ತಾರೆ ನೋಡು ಮುಂದೆ. ಸರಿ ಆಯ್ತು. ಇನ್ನೇನು ಊಟ ಬೇಕಾ ಹಿಂಗೆ? ಸಾಕು. ಕರಡಿ ಇದೆಯಂತ ಅಲ್ಲಿ. ಎಲ್ಲಿ ನೋಡಲ್ಲಿ ಕರಡಿ ಇದೆಯಂತ, ಹುಷಾರಾಗಿರೋ. ಬಂದಿದ ತಕ್ಷಣ ನೋಡೋದಷ್ಟೇ. ನೋಡೋಗ ಪ್ರಾಣ ನೀನು. ರೆಡಿ ಗೈಸ್, ನಮ್ಮ ಬಡ್ಗಲ್ಲಿ ಇಟ್ಕೊಂಡು ಹೋಗ್ತಾವ್ರೆ. ಏನೋ ವಂಶಿ ಸ್ವಲ್ಪ ದೂರ ಇದೆ, ಹತ್ತು ಬಿಡು ಬೇಗ. ಫುಲ್ ಖುಷಿಯಪ್ಪ ನಂಗೆ. ಏನಕ್ಕೋ ಖುಷಿ? ಅರ್ಧ ದಾರಿ ಫುಲ್ ಸುಸ್ತಾಗ್ತೈತೆ. ಹೌದಾ? 5 ನಿಮಿಷ ರೆಸ್ಟ್ ಮಾಡ್ಕೊಳ್ಳೋಣ. ಬೇಡ ಬರಲಿ. ರೋಡ್ ಬಂತಪ್ಪ. ವಂಶಿ ಗೋವಿಂದ ಬೇಗ ಬೆಟ್ಟ ಬರ್ಬಿಡ್ಲಪ್ಪ. ಮತ್ತೆ ಬೆಟ್ಟ ಹತ್ತಿಯಾ? ಬೇಡ. ಸರಿ ಆಯ್ತು. ಇನ್ನೇನು ವಂಶಿ? ಇನ್ನೇನಿಲ್ಲ. ನಮ್ಮ ತಮ್ಮ ನೋಡಿ ಎಷ್ಟು ಮೆಟ್ಲತ್ತಾನೆ. ಹುಷಾರ ಬಿದ್ದೋಗ್ತೀಯಾ? ಓಕೆ ಗಾಯ್ಸ್, ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಎಲ್ಲರಿಗೂ.